ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಿಲ್ಲಾದ್ಯಂತ ಹಾಗೂ ತಾಲೂಕು ಮಟ್ಟದ ಲೋಕಸಭಾ ಚುನಾವಣೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹಾಗೂ ಎಲ್ಲ ತಾಲೂಕುಗಳಲ್ಲಿ ಚುನಾವಣೆಯ ಅಧಿಕಾರಿಗಳು ಮತ್ತು ದಂಡಾಧಿಕಾರಿಗಳಿಗೆ ಸಂಬಂಧಪಟ್ಟ ವಿವಿಧ ಇಲಾಖೆ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿಗೆ ಸಂಬಂಧಪಟ್ಟ ಒಟ್ಟು 284 ಚುನಾವಣೆಯ ಮತಗಟ್ಟೆಗಳು ಇದ್ದು, ಕೋಲಾರ ಜಿಲ್ಲೆಯ ಒಟ್ಟು ಲೋಕಸಭಾ ಚುನಾವಣೆ 8 ತಾಲೂಕುಗಳು ಮತದಾನ ಸುಮಾರು 79% ಮತದಾನ ಸುಸೂತ್ರವಾಗಿ ನಡೆದಿದೆ. ಹಾಗೂ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ಚುನಾವಣೆಯ ಎಲ್ಲ ಕೇಂದ್ರ ಸ್ಥಾನಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದರು. ಪ್ರತಿ ತಾಲೂಕುಗಳಲ್ಲಿ ಹಾಗೂ ಹೋಬಳಿ ಮಟ್ಟದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಯಾವುದೇ ರೀತಿ ಗಲಾಟೆ ಗಲಭೆಗಳಿಗೆ ಆಸ್ಪದ ನೀಡದೆ ಎಲ್ಲ ಮತದಾರರು ಸಮರ್ಪಕವಾಗಿ ಅವರವರ ಮತವನ್ನು ಚಲಾಯಿಸಿದ್ದಾರೆ ಎಂಬ ಕಟ್ಟುನಿಟ್ಟಿನಿಂದ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸಂಬಂಧಪಟ್ಟ ತಾಲೂಕು ವ್ಯಾಪ್ತಿಯ ಎಲ್ಲ ಚುನಾವಣಾ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ವಿವಿಧ ಇಲಾಖೆಯ ವರ್ಗದ ಅಧಿಕಾರಿಗಳು ಕೆಲಸ ನಿರ್ವಹಿಸುವಲ್ಲಿ ಬಹಳ ಜವಾಬ್ದಾರಿಯಿಂದ ಕಾರ್ಯರೂಪಕ್ಕೆ ತಂದಿರುತ್ತಾರೆ. ಹಾಗೂ ಚುನಾಯಿತ ನಿಗದಿತ ಸಮಯಕ್ಕೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಮತಗಟ್ಟೆಗಳಲ್ಲಿ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮೂಲಕ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ಅವರವರ ಬಳಿ ಎಲ್ಲ ಬಸ್ಸುಗಳು ಸಕಾಲಕ್ಕೆ ಅಧಿಕಾರಿಗಳನ್ನು ಕರೆತಂದು ಚುನಾವಣಾ ಸಮಯದಲ್ಲಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ನೀಡದಂತೆ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಎಸ್ಪಿ ಸಾಹೇಬರು ಹಾಗೂ ಜಿಲ್ಲಾಡಳಿತ, ತಾಲೂಕು ಆಡಳಿತ ಸಮ್ಮುಖದಲ್ಲಿ ಎಲ್ಲ ರೀತಿಯ ಚುನಾವಣೆಗೆ ಸಂಬಂಧಪಟ್ಟ ವ್ಯವಸ್ಥೆಯನ್ನು ಮಾಡಿಕೊಂಡು ಯಶಸ್ವಿಗೊಳಿಸಿದರು ಎಂಬುದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸಲಹೆಗಳನ್ನು ನೀಡಿದರು.
ಕೊಡಿ, ಇದು ಕೊಟ್ಟಿರಿ, 200 ಕೊಟ್ಬಿಡಿ. ಚಕ್ಕರ್ ಹತ್ರ ಕೊಟ್ಬಿಡಿ, ಮಿಕ್ಕಿದ್ದು ದಯವಿಟ್ಟು ಚಕ್ಕರ್ ಹತ್ರ ಕೊಟ್ಬಿಡಿ. ಆದ್ಮೇಲೆ ಎಲ್ಲ ದಾಖಲೆಗಳನ್ನು ತಮ್ಮ ತಮ್ಮ ಕ್ಲಸ್ಟರ್ ಅಧಿಕಾರಿಗಳಿಗೆ ನೀಡಿ, ಸೆಕ್ಟರ್ ಅಧಿಕಾರಿಗಳಿಗೆ ನೀಡಿ. ಇಲ್ಲಿ ಅರ್ಥ ಕೊಟ್ಟಿರೋರು ಇಲ್ಲಿ ಪೂರ್ತಿ ಕೊಟ್ಟುಬಿಡಿ. ಕೊಡದೇ ಇರೋರು ನಿಮ್ಮ ಸೆಕ್ಟರ್ ಅಧಿಕಾರಿಗಳಿಗೆ ಅದು ಕೊಡೋಗಿ. ಓಕೆ ಸರ್, ರೂಮ್ ಅಲ್ಲ, ಈ ಟೇಬಲ್ ಹಾಕಿದ್ದಾರೆ. ಸೆವೆನ್ ಇಂಪಾರ್ಟೆಂಟ್ 17G ಮಾರ್ಕ್ ಫೋನ್ ಕವರು, PRO ಡಿಗ್ರಿ, PRO ಡಿಕ್ಯುರೇಷನ್, ಕ್ಯಾಶ್ ವೋಚರು, ವೋಟರ್ ಸ್ಟಾಟಸ್ ಕಾರ್ಡು, ಸೆಕ್ಯೂರಿಟಿ ರಿಪೋರ್ಟ್. ಅಂತ ಕೊಟ್ಟಿರೋರು ಇಲ್ಲಿ ಎಲ್ಲ ಮನೆ ದಯವಿಟ್ಟು ಕೊಡಿ. ಬಂದು ಎಲ್ಲಾನು ಒಬ್ಬರ ಮೇಲೆ ಒಬ್ಬರು ಜೊತೆ ದಯವಿಟ್ಟು ಕೊಡಬೇಡಿ. ಅಭಾಸ ಆಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ PRO ದಯವಿಟ್ಟು PRO ಏನ್ ನಮಗೆ ಚೆಕ್ ಲಿಸ್ಟ್ ಏನ್ ಕೊಟ್ಟಿದ್ದಾರೆ ನಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ದಯವಿಟ್ಟು ಒಬ್ಬರಾಗ್ತಾರೆ ಬಂದ್ಕೊಡಿ. PRO APRO ಇಬ್ಬರು ಬನ್ನಿ. ನಿಮ್ಮ ಮತಗಟ್ಟೆ ಯಂತ್ರಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಜಾತಿಯ ದಾಖಲೆಗಳನ್ನ ದಯವಿಟ್ಟು ಕ್ಯೂನಲ್ಲಿ ನಿಂತು ನಿಧಾನವಾಗಿ ಕ್ರಮಬದ್ಧವಾಗಿ ದಯವಿಟ್ಟು ಕೊಡಿ. ಸ್ವಾತಂತ್ರ್ಯ ತೋರಿಸಬೇಕು. ಹಂಗಲ್ಲ ಸರ್, ವರ್ಷ ಮಾಡ್ತಾರೆ ನೀವು. ಸಮಾಧಾನ ಪಡಿಸ್ತೀವಿ. ಹೋಗಿ ಸರ್, ನಿಮ್ಮ ಸರ್ಕಾರ ಹತ್ರ ಹೋಗಿ ಸರ್, ಹೋಗಿ ನಿಮ್ಮ ಸೆಕ್ಟರ್ಗೆ ಯಾವ ರೂಮಲ್ಲಿ ಇದ್ದಾರೆ ಅವರು ಫೋನೇ ತೆಗಿತಾರಲ್ಲ. ಈಗ ಫೋನ್ ಮಾಡಿದ್ರೆ ಫೋನೇ ತೆಗಿತಾರೆ. ನೋಡ್ಬಿಟ್ಟು ಅಲ್ಲಿ ಹೋಗಿ ಸರ್. ಮೊಬೈಲ್ ಫೋನ್
ಫೋನ್ ಇದ್ರೆ ಅಲ್ಲಿ ಕಿತ್ಕೊಳ್ತಾರೆ. ಕೊರೋನಾ ಟೈಮ್ రాగోయిందా నువ్వు ఈ పక్క బిర్యానీరా సరే రాండ్రా రా వచ్చే ఇట్లా మా దగ్గరికి వచ్చే సరేనా రా ఆడవాళ్ళు రాని రా ಸರ್ ಹಂಗೆ ಹಿಂದ್ಗಡೆ ಊಟ సరే వస్తున్నా ಬೇರೆ ಕಳ್ಸಿರಂತ ಆಮೇಲೆ ನೋಡೋಣ. ಹೋಗಿ ಬಸವಣ್ಣ ಬರಬೇಕು. ಒಬ್ಬರು ಯಾರನ್ನ ಕರ್ಕೊಂಡು ಕಳ್ಸಂತೆ ಒಬ್ಬರನ್ನ ಕರ್ಕೊಂಡು ಬೇಡ. ಜೇಡಿ ಮಕ್ಕಳಲ್ಲಿ ತಕ್ಷಣ ಸಿದ್ದಾಪುರ ಪದವಿಪುರ ಕಾಲೇಜು ಬರಬೇಕು. ಸೆಕ್ಟರ್ ಆಫೀಸರ್ 54 ಗಂಟೆಗಟ್ಟಿ ಸೆಕ್ಟರ್ ಆಫೀಸರ್ ಅಂತ ಇದ್ದಾರೆ. ರೂಟ್ ನಂಬರ್ 2 ಸುಮಾರು 24 ಇದೆ. ಹೋಗಿ ಹೋಗಿ ಕರ್ಕೊಂಡು ನಿಮ್ಮ ಸೆಕ್ಟರ್ ಅಧಿಕಾರದ ಎಲ್ಲ ತಗೋತಾ ಇದ್ರು ಹೋಗಿ, ನಿಮ್ಮ ಸೆಕ್ಟರ್ ಅಧಿಕಾರಿಗಳ ಹತ್ರ ಹೋಗಿ ಎಲ್ಲವನ್ನೂ ಅಲ್ಲೇ ನೀಡಿ. ಎಲ್ಲವನ್ನೂ ಅಲ್ಲೇ ನೀಡೋಗಿ ಹೋಗಿ ಸರ್. ನಿಮ್ಮ ಕೊಟ್ಬಿಡಿ ಎಲ್ಲ ಸೆವೆನ್ ಫಾರ್ಮೆಟ್ ಇಲ್ಲಿ ಸೆಕ್ಟರ್ ಹತ್ರ ಕೊಡಿ, ನೀವು ಕೊಟ್ಟಿರೋರು ಕೊಡಿ, ಇಲ್ಲಿ ಕೊಟ್ಟಿರೋ ಇರೋರು ಕೊಟ್ಬಿಡಿ, ಸೆಕ್ಟರ್ ಹತ್ರ ಕೊಟ್ಬಿಡಿ. ಮಿಕ್ಕಿದ್ದು ದಯವಿಟ್ಟು ಸೆಕ್ಟರ್ ಹತ್ರ ಕೊಟ್ಬಿಡಿ. ಆದ್ಮೇಲೆ ಎಲ್ಲ ದಾಖಲೆಗಳನ್ನು ತಮ್ಮ ತಮ್ಮ ಕ್ಲಸ್ಟರ್ ಅಧಿಕಾರಿಗಳಿಗೆ ನೀಡಿ, ಸೆಕ್ಟರ್ ಅಧಿಕಾರಿಗಳಿಗೆ ನೀಡಿ. ಇಲ್ಲಿ ಅರ್ಧ ಕೊಟ್ಟಿರೋರು ಇಲ್ಲಿ ಕೊಟ್ಬಿಡಿ. ಕೊಡದೇ ಇರೋರು ನಿಮ್ಮ ಸೆಕ್ಟರ್ ಅಧಿಕಾರಿಗಳಿಗೆ ಕೊಡೋಗಿ. ಓಕೆ ಸರ್, ರೂಮ್ ಅಲ್ಲ, ಇಲ್ಲಿ ಟೇಬಲ್ ಹಾಕಿದ್ದಾರೆ. ಸೆವೆನ್ ಇಂಪಾರ್ಟೆಂಟ್ 17 ಮಾರ್ಕ್ ಫೋನ್ ಕವರ್, PRO ಡೈರಿ, PRO ಡಿಕ್ಲರೇಷನ್, ಕ್ಯಾಶ್ ವೋಚರ್, ವೋಟರ್ ಸ್ಟಾಟಸ್ ಕಾರ್ಡ್, ರಿಪೋರ್ಟ್.